ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಏನಂದರೆ, ನಮ್ಮ ಲಿರಿಕ್ಷಾ ಸ್ಕೂಲಲ್ಲಿ ಗ್ರ್ಯಾಜುವೇಷನ್ ಡೇ ನಡೀತಿತ್ತು. ಅದಕ್ಕೆ ಸ್ಕೂಲ್ಗೆ ಪೇರೆಂಟ್ಸ್ನ ಇನ್ವೈಟ್ ಮಾಡಿದರು. ನಮ್ಮ ಅತ್ತೆ ಜೊತೆ ನಾನು ಹೋಗಿದ್ದೆ. ಬೆಳಗ್ಗೆನೇ ಬೃಂದ ಮತ್ತು ಲಿರಿಕ್ಷಾ ಇಬ್ಬರೂ ರೆಡಿಯಾಗಿ ಕಾರ್ಮೆಂಟ್ಗೆ ಹೋದರು. ಅದಾದಮೇಲೆ 11 ಅವ್ರ ಕಾರ್ಮೆಂಟ್ ನೇಮು ಆದಿಚುಂಚನಗಿರಿ. ಆದಿಚುಂಚನಗಿರಿ ಪ್ರತಿಯೊಂದು ತಾಲೂಕು, ಜಿಲ್ಲೆ ಎಲ್ಲ ಪ್ಲೇಸ್ಗಳಲ್ಲೂ ಆದಿಚುಂಚನಗಿರಿ ಸಂಸ್ಥೆ ಇದ್ದೇ ಇರುತ್ತೆ. ಅಲ್ಲಿಗೆ ಸೇರಿಸಿರೋದು. ಇವಾಗ ನಮ್ಮ ಲಿರಿಕ್ಷಾ UKG ಓದ್ತಿದ್ಲು. ಅದರಿಂದ ಅವಳಿಗೆ ಗ್ರ್ಯಾಜುವೇಷನ್ ಡೇ ನಡೀತಿತ್ತು. ಅವ್ರನ್ನ ಗುರೂಜಿ ಇನ್ವೈಟ್ ಮಾಡಿದರು. ಗುರೂಜಿ ಬಂದರೆ ಅವರು ಪ್ರತಿ ವರ್ಷ ಆದಿಚುಂಚನಗಿರಿಲಿ ಎಲ್ಲ ಕಡೆಯೂ ಅಷ್ಟೇ ಗುರೂಜಿನ ಕರೆಸಿ ಫಂಕ್ಷನ್ಗಳ್ನ, ಇನಾಗ್ರೇಷನು ಎಲ್ಲ ಹಲವಾರು ರೀತಿ ಕಾರ್ಯಕ್ರಮಗಳನ್ನ ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟೆ ಮಾಡ್ತಾರೆ ಆದಿಚುಂಚನಗಿರಿ ಸಂಸ್ಥೆಯಲ್ಲಿ. ಅವ್ರು ಫ್ರೀ ಮಾಡ್ಕೊಂಡು ಬಂದಿದ್ದರು. ಅದರಿಂದ ಲಾಸ್ಟ್ UKG ಮಕ್ಕಳಿಗೆಲ್ಲ ಮುಗ್ದಿರೋದ್ರಿಂದ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರಲ್ಲ, ಆ ಇಂಟೆನ್ಷನ್ಗೋಸ್ಕರ ಅವ್ರಿಗೆ ಗ್ರ್ಯಾಜುವೇಷನ್ ಡೇ ಮತ್ತು ಶೀಲ್ಡ್ಗಳನ್ನೆಲ್ಲ ಕೊಟ್ಟು ಅವ್ರಿಗೆ ಪ್ರೋಗ್ರಾಮ್ನ ಮಾಡ್ತಿದ್ರು. ಹೋದ್ವಿ, ದೀಪ ಎಲ್ಲ ಬೆಳಗಿ ಎಲ್ಲ ಗೆಸ್ಟ್ಗಳೆಲ್ಲ ಕರೆಸಿದ್ರು. ತುಂಬ ಜನ ಟೀಚರ್ಸ್ ಇದ್ದಾರೆ. ಮಕ್ಕಳುಗಳೆಲ್ಲ ಕೆಳಗಡೆ ಕೂರಿಸಿ ಅವ್ರಿಗೆ UKG ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ರೆಡಿ ಮಾಡಿದರು. ಮಕ್ಳುಗಳ್ಗೆ ಏನಂದರೆ ಪೇರೆಂಟ್ಸ್ ಬರ್ತಾರೆ ಅಂದರೆ ತುಂಬ ಖುಷಿ ಇರುತ್ತೆ. ಅಕಸ್ಮಾತ್ ಪ್ರತಿಯೊಬ್ಬರು ಮಕ್ಳುಗಳು ಪೇರೆಂಟ್ಸ್ಗಳು ಬರ್ತಾಯಿದ್ರು ಮಕ್ಳುಗಳ ಜ್ಞಾನ ಎಲ್ಲ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ ಅವ್ರ ಕಡೆಗೆ ತುಂಬ ಮೈಂಡು ಹೋಗ್ತಿರುತ್ತೆ. ನಮ್ಮ ಲಿರಿಕ್ಷಾ ನೋಡಿರಲಿಲ್ಲ ನಮ್ಮನ್ನ. ನಾವು ಆಲ್ರೆಡಿ ಹೋಗಿ ಕೂತಿದ್ವಿ, ಹುಡುಕ್ತಾ ಇದ್ಲು. ಬಟ್ ಅವ್ಳು ನಮ್ಮನ್ನ ಫೈಂಡ್ ಔಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಜನದ ಮಧ್ಯದಲ್ಲಿ. ಆಮೇಲೆ ಕೊನೆಗೆ ಪೇರೆಂಟ್ಸ್ಗಳು ಹತ್ರ ಅವ್ರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡಿದರು UKG ಮಕ್ಕಳಿಗೆ. ಅವರು ಎಲ್ಲ ಪ್ರಿಪೇರಾಗಿ ಹೋಗಿದ್ರು. ಆವಾಗ ಪೇರೆಂಟ್ಸ್ಗಳು ಕೂಡ ಮುಂದೆ ನಿಂತ್ಕೊಂಡು ಅವ್ರ ಮಕ್ಳುಗಳ ಫಂಕ್ಷನ್ ಪ್ರೋಗ್ರಾಮ್ ಬರ್ತಿದೆ ಅಂದಾಗ ಪೇರೆಂಟ್ಸ್ಗಳ್ಗೆ ನನ್ನ ಮಗನ ಫೋಟೋ ತೆಗಿಬೇಕು, ವೀಡಿಯೋ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಮುಂದೆ ಹೋಗಿದ್ರು. ಆವಾಗ ನೋಡಿ ಅವಳು ಖುಷಿಪಟ್ಲು. ಅದಾದ ನಂತರ ಈ ಗ್ರ್ಯಾಜುವೇಷನ್ ಡೇ ಜೊತೆಗೆ ಸರಸ್ವತಿ ಪೂಜೆ ಕಾರ್ಯಕ್ರಮನೂ ಕೂಡ ಇಟ್ಟಿದ್ರು. ಬಟ್ ನಾವು ಹೋಗೋದು ಲೇಟ್ ಆಯಿತು. ಆಲ್ರೆಡಿ ಅವ್ರು ಮಾರ್ನಿಂಗೆ ಎಲ್ಲ ಮಕ್ಳುಗಳನ್ನೆಲ್ಲ ಸೇರಿಸಿ ಗ್ರ್ಯಾಜುವೇಷನ್ ಡೇ ಸರಸ್ವತಿ ಪೂಜೆನೂ ಕೂಡ ಇತ್ತು. ಪ್ರತಿಯೊಂದು ಸ್ಕೂಲು, ಗಾರ್ಮೆಂಟು, ಪ್ರತಿಯೊಂದು ಎಜುಕೇಷನ್ ಎಲ್ಲಿದೆ ಅಲ್ಲಿ ಮೊದಲನೇ ಬಾರಿಗೆ ಎಕ್ಸಾಮ್ಸ್ ಅಂತ ಬಂದ ತಕ್ಷಣ ಮಾಡೋದೇ ಸರಸ್ವತಿ ಪೂಜೆ. ಆ ದೇವಿನ ಆರಾಧಿಸಿ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ, ಚೆನ್ನಾಗಿ ಬರೀಲಿ ಎಕ್ಸಾಮ್ನ ಉದ್ದೇಶಕ್ಕೆ ಸರಸ್ವತಿ ಪೂಜೆನ ಪ್ರತಿಯೊಂದು ವರ್ಷವೂ ಕೂಡ ಪ್ರತಿಯೊಂದು ಸ್ಕೂಲಲ್ಲೂ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದು ಮಕ್ಳಿಗೆ ಏನೋ ಒಂಥರ ಮೈಂಡು ಫ್ರೆಶ್ ಅನಿಸುತ್ತೆ ಆ ಥರ ಪೂಜೆ ಎಲ್ಲ ಮಾಡೋದ್ರಿಂದ. ಅದಾದ ನಂತರ ಮೊದಲೇ ಮಾರ್ನಿಂಗೆ ಸರಸ್ವತಿ ಪೂಜೆ ಮಾಡಿದರು. ನನ್ನ ಮಗಳು ಎಲ್ಲೋದ್ರೂ ಸ್ವಲ್ಪ ಹೊತ್ತು ಮಾತ್ರ ನಾರ್ಮಲಾಗಿರ್ತಾಳೆ. ಆಮೇಲೆ ಅವಳದೇ ಅದು ಲೋಕಕ್ಕೆ ಹೊರಟೋಗ್ತಾಳೆ. ಅಲ್ಲೆಲ್ಲ ಮಕ್ಳುಗಳು ಫಂಕ್ಷನ್ ನಡೀತಾ ಇದ್ದರೆ ಇವಳು ಪಾಡುಗಳು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ಲು. ನಾನು ಬಿಸಿಲಿದ್ರೂ ಕೂಡ ಮಕ್ಳುಗಳನ್ನ ಈ ಟೈಮ್ಗಳಲ್ಲಿ ಕಂಟ್ರೋಲ್ ಮಾಡೋದೇ ಕಷ್ಟ. ಎಷ್ಟೇ ಬಂದು ಕೂತ್ಕೊ ಅಂದ್ರೂ ಅವಳು ಕೂತ್ಕೋತಿರ್ಲಿಲ್ಲ. ಅವಳ ಪಾಡುಗಳು ಓಡಾಡ್ಕೊಂಡು ಏನೇನೋ ಆಟ ಆಡ್ತಾಯಿದ್ಲು. ಎಲ್ಲ ಆದಮೇಲೆ ನೆಕ್ಸ್ಟು ಮಕ್ಳುಗಳ್ಗೆ ಮಕ್ಳುಗಳಿಗೆ ಪ್ರಶಸ್ತಿ ಶೀಲ್ಡ್ನ ಕೊಡ್ತಾಯಿದ್ರು. ಅದಕ್ಕೆ ಅವ್ರ ಫೋಟೋನ ಮೆನ್ಷನ್ ಮಾಡಿದರು. ಫೋಟೋ ಹಾಕಿ ಈ ಥರ ಅವ್ರು ಯಾವ ಕ್ಲಾಸ್ ಓದ್ತಿದ್ದಾರೆ ಅಂತೆಲ್ಲ ಮೆನ್ಷನ್ ಮಾಡಿ ಪೇರೆಂಟ್ಸ್ಗಳನ್ನ ಜೊತೆಗೆ ಕರೆಸಿ ಗುರೂಜಿ ಶೀಲ್ಡ್ನ ಕೊಟ್ಟು ಫೋಟೋ ಎಲ್ಲ ಹೊಡ್ಸ್ಕೊಂಡು ಆಶೀರ್ವಾದ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು. ಅದಾದ ನಂತರ UKG ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಈಗ ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡಬೇಕಂದ್ರೆ ಅವ್ರನ್ನ ತುಂಬ ದಿನದಿಂದನೇ ಪ್ರಿಪೇರ್ ಮಾಡಿರ್ತಾರೆ. ಅವ್ರಿಗೆ ಫೈನಲ್ ಡೇ ಅಂದರೆ ಗ್ರ್ಯಾಜುವೇಷನ್ ಡೇನ ಸರಸ್ವತಿ ಪೂಜೆ ಅಂದರೆ KG LKG UKG ಮಕ್ಳುಗಳಿಗೆ ಸ್ಟಾರ್ಟಿಂಗ್ ಎಕ್ಸಾಮ್ನ ಮಾಡಿ ಮುಗಿಸ್ತಾರೆ. ಅದಾದಮೇಲೆ ಪ್ರೈಮರಿ ಈ ಹೈಸ್ಕೂಲ್ ಸೆಕ್ಷನ್ಗೆ ಮಾಡ್ತಾರೆ. ಇವಾಗ ಪ್ರೈಮರಿ
LKG UKG ಮಕ್ಕಳಿಗೆ ಎಕ್ಸಾಮ್ ಮುಗ್ದಿತ್ತು. ಬಟ್ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು, ಡೈಲಿ ಕ್ಲಾಸ್ಗೆ ಹೋಗಬೇಕಿತ್ತು. ಮತ್ತು ಅವ್ರಿಗೋಸ್ಕರ ಪ್ರತಿಯೊಂದು ಪ್ರಿಪೇರ್ ಆಲ್ರೆಡಿ ಮಾಡಿರ್ತಾರೆ. ಅವ್ರಿಗೆ ಏನೇನು ಬೇಕು ಅಂತ ಪೇರೆಂಟ್ಸ್ಗಳಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ಗಳನ್ನ ಹಾಕ್ತಿರ್ತಾರೆ. ಇಂಥದ್ದು ಕೊಟ್ಟು ಕಳಿಸ್ಬೇಕು ಅದು ಅಂತ ಎಲ್ಲ ರೆಡಿ ಮಾಡಿ ಪ್ರಿಪ್ರೇಷನ್ ಮಾಡಿ ಮಕ್ಳುಗಳು ಖುಷಿ. ಅವ್ರಿಗೆ ಒಂದು ಸ್ಕೂಲಲ್ಲೇ ಆಗಲಿ ಎಲ್ಲೇ ಆಗಲಿ ಒಂದು ಫಂಕ್ಷನ್ ಅಂದರೆ ಅವ್ರಿಗೇನೋ ಒಂಥರ ಸಂಭ್ರಮ ಇರುತ್ತೆ. ಇಡೀ ರಾತ್ರಿ ಅವ್ರಿಗೆ ನಿದ್ದೆ ಬರೋಲ್ಲ. ನಮಗಾದ್ರೂ ಅಷ್ಟೇ. ಬಟ್ ಮಕ್ಳುಗಳದ್ದು ಒಂಥರ ಮಕ್ಳು ಮನಸ್ಸು ಮಕ್ಕಳಾಗೇ ಇರೋದ್ರಿಂದ ಅವ್ರಿಗೆ ತುಂಬ ಖುಷಿ ಇರುತ್ತೆ. ಎಲ್ಲ ಮುಗ್ದು ಮತ್ತು ಸರಸ್ವತಿ ಪೂಜೆಗೆ ಪ್ರಸಾದನ ಮಾಡಿಸಿದ್ರು. ಕಡಲೆಕಾಳು ಉಗುರಿ ಅಂತಾರಲ್ಲ ಅದನ್ನು ಮಾಡಿಸಿದ್ರು. ಮತ್ತು ಒಂದು ಸ್ವೀಟ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಮಾಡಿಸಿ ಎಲ್ಲ ಪ್ರತಿಯೊಬ್ಬ ಪೇರೆಂಟ್ಸು ಮಕ್ಳುಗಳಿಗೆಲ್ಲ ಮಾಡಿಸಿ ಅದನ್ನು ಇದೆಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಪ್ರಸಾದನ ಕೊಟ್ಟರು. ಅದನ್ನು ತಿಂದ್ಕೊಂಡು ಅದಾದಮೇಲೆ ನನ್ನ ಮಗಳಿಗಂತೂ ಈ ಥರ ಎಲ್ಲ ಆಟಾಡೋಕ್ಕೆ ಸಿಕ್ಬಿಟ್ರೆ ಅವಳ ಮನೆಗೆ ಬರೋಲ್ಲ. ಅದು ಫುಲ್ಲು ಪ್ರತಿಯೊಂದೂ ಕೂತ್ಕೊಂಡು ಅದ್ರ ಜೊತೆ ಖುಷಿಯಿಂದ ಸಂಭ್ರಮಿಸಿ ಆಟಾಡ್ತಾಯಿದ್ಲು. ಪ್ರತಿಯೊಂದಕ್ಕೂ ಅತಿ ಎಲ್ಲ ಒಂದೇ ಥರ ಸೇಮ್ ಇದ್ರೂ ಮಕ್ಳಿಗೆ ಹೊಸದಾಗಿ ಏನೇನೋ ಅನ್ನಿಸ್ತಿರುತ್ತೆ. ಎಲ್ಲದ್ರ ಮೇಲೂ ಕೂತ್ಕೊಂಡು ಆಟಾಡ್ತಾಯಿದ್ಲು. ಅದಾದಮೇಲೆ ಇದು ತುಂಬ ಹೈಟ್ ಇತ್ತು, ಹತ್ತಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಗುರಾಯಿಸ್ಕೊಂಡು ನೋಡ್ತಿದ್ಲು, ನನ್ನ ಕೂರಿಸ್ತಿಲ್ಲ ಅಂತ. ಅದಾದಮೇಲೆ ಜಾರು ಬಂಡೆ ಎಲ್ಲ ಆಟಾಡಿದ್ಲು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಲಿಪ್ಪುನ ಕರ್ಕೊಂಡು ಲಿಪ್ಪು ಅಂತ ಕರಿತೀವಿ ನಾವು. ಲಿರಿಕ್ಷನ್ನ ಕರ್ಕೊಂಡು ಬಂದ್ವಿ. ಇಬ್ಬರೂ ಆಟಾಡಿಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಹೀಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.